ನೋಡಿ ಇದು ಅವಿನ್ಯೂ ರೋಡ್ಗೆ ಹೋಗುತ್ತೆ. ಇದು ನೋಡಿ ಇದು ಅವಿನ್ಯೂ ರೋಡ್ಗೆ ಹೋಗುತ್ತೆ ಈ ರೋಡು. ಇದು ಟೌನ್ ಹಾಲ್ ಕಡೆ ಹೋಗುತ್ತೆ. ಇದು ಮಾರ್ಕೆಟ್ ಬ್ರಿಡ್ಜು, ಇದು ಮಾರ್ಕೆಟ್ ಸರ್ಕಲ್ಲು. ನಾವಿವಾಗ ಏನೇ ಒಂದು ಚಿಕ್ಕಪೇಟೆಗಾಗಲಿ ಅವಿನ್ಯೂ ರೋಡ್ಗಾಗಲಿ ರಾಜಾ ಮಾರ್ಕೆಟ್ಗಾಗಲಿ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹೋಗಬೇಕು. ಇಲ್ಲಿ ಮಸೀದಿ ನೆನ್ಪಿಟ್ಕೊಳ್ಳಿ. ಈ ಕಡೆ ಎಲ್ಲ ತರಕಾರಿ ಎಲ್ಲ ಮಾರ್ತಿರ್ತಾರೆ, ಹಣ್ಣುಗಳೆಲ್ಲ ಮಾರ್ತಿರ್ತಾರೆ. ಇದೇನೆ ಫುಲ್ಲು ಅವಿನ್ಯೂ ರೋಡ್ ಸ್ಟ್ರೈಟ್ ಇದು ಹೋದ್ರೇ ರಾಜಾ ಮಾರ್ಕೆಟು. ನಿಮಗೆ ಚಿಕ್ಕಪೇಟೆ ಪ್ರತಿಯೊಂದು ಸಿಗುತ್ತೆ. ಯಾವಾಗಲೂ ಇನ್ನೂ ತುಂಬ ಗಿಜಿ ಅಂತಿರುತ್ತೆ. ಇವತ್ತು ಇರೋದ್ರಲ್ಲಿ ಓಕೆ ಶನಿವಾರ ಭಾನುವಾರ ಬಂದ್ರಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ ನಮ್ಮ ಅವಿನ್ಯೂ ರೋಡ್. ಆದರೆ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ಆದರೆ ನೀವು ಸ್ವಲ್ಪ ಬಾರ್ಗಿಂಗ್ ಮಾಡಬೇಕು. ಫಿಕ್ಸೆಡ್ ರೇಟ್ ಅಂತ ಈಗ ಹಾಕಿರ್ತಾರೆ, ಅವ್ರ ಹತ್ರ ಬಾರ್ಗಿಂಗ್ ಮಾಡೋಕ್ಕೆ ಹೋಗಬೇಡಿ. ಮಿಕ್ಕದ್ದು ಏನು ಇದ್ರೂ ಬಾರ್ಗಿಂಗ್ ಮಾಡಿ, ನೋಡ್ಕೊಂಡು ಬಾರ್ಗಿಂಗ್ ಮಾಡಿ, ತುಂಬ ಬಾರ್ಗಿಂಗ್ ಮಾಡಬೇಡಿ. ಇಲ್ಲೊಂದು ಒಳಗಂತೂ ತುಂಬ ದೊಡ್ಡದಿದೆ, ಎಲ್ಲ ಥರ ಸಿಗುತ್ತೆ. ಚಳಿಗಾಲ ಮಕ್ಕಳಿಗೆ ವೆರೈಟಿ ಟೋಪಿ. ಇಲ್ಲೊಂದು ಈ ಕಡೆ ಹಿಂಗೆ ಸಿಗುತ್ತೆ. ಎಲ್ಲೂ ಹೋಗಬೇಡಿ, ಸ್ಟ್ರೈಟ್ನ ನೋಡಿ. ಅದಕ್ಕೆ ಚೂರು ಅಂಗಡಿಗಳು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ರಶ್ ಆಯಿತು. ಸೀದಾ ಬರಬೇಕು, ಎಲ್ಲೂ ಕ್ರಾಸ್ ಮಾಡಬೇಡಿ. ನೋಡಿ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ, ಸೀದಾ ಎಲ್ಲೂ ಕ್ರಾಸ್ ಮಾಡಬೇಡಿ. ಇಲ್ಲಿ ನೋಡಿ ರೆಡಿಮೇಡ್ ಬ್ಲೌಸ್ಗಳು ಇಲ್ಲಿ ಸಿಗುತ್ತೆ. ಆಮೇಲೆ ಇದೇ ರಾಜಾ ಮಾರ್ಕೆಟ್ಟು ನೋಡಿ, ರಾಜಾ ಮಾರ್ಕೆಟ್ ಇದು. ಆಮೇಲೆ ಇದೇ ರಾಜಾ ಮಾರ್ಕೆಟ್ಟು ನೋಡಿ, ರಾಜಾ ಮಾರ್ಕೆಟ್ ಇದು. ಇಲ್ಲಿ ಮಣಿ ಪೋಣಿಸೋದೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದನ್ನು ತೋರಿಸ್ತೀನಿ ನಾನು. ಇಲ್ಲಿ ಶ್ರೀ ಬಾಲಾಜಿ ಜ್ಯುವೆಲ್ಸ್ ಆ್ಯಂಡ್ ಜೆಮ್ಸ್ ಅಂತ ಇದೆಯಲ್ಲ, ಇವ್ರ ಹತ್ರ ನಿಮಗೆ ಮಣಿಗಳು ಸಿಗುತ್ತೆ. ಇಲ್ಲೇ ನಾನು ಮಣಿಗಳು ತೊಗೊಂಡು ಪೋಣಿಸಿದ್ದು. ಇಲ್ಲಿ ನಿಮಗೆ ಯಾವ ಸೈಜಿಂದು ಮಣಿ ಎಲ್ಲ ಸಿಗುತ್ತೆ. ಆಮೇಲೆ ಇದು ನೋಡಿ, ಈ ಥರ ನೋಡಿ, ಇದೆಲ್ಲ ಅವರೇ ಮಾಡಿಟ್ಟಿರೋದು. ನಾನು ಸುಮ್ಮನೆ ಪೋಣಿಸ್ಕೊಂಡಿರೋದು ಒಂದೇಳೆ. ಆದರೆ ಇವ್ರು ನೋಡಿ ಎಷ್ಟು ಡಿಸೈನಾಗಿ ಪೋಣಿಸಿದ್ದಾರೆ. ಸರ್ ನಿಮ್ಮ ಹೆಸರು? ಅರುಣ್ ಕುಮಾರ್ ಅಂತೇಳಿ. ಇವ್ರು ತುಂಬ ವರ್ಷದಿಂದ ಪರಿಚಯ ನನಗೆ. ನಾನು ಇಲ್ಲೇ ಮಣಿಗಳೆಲ್ಲ ತೊಗೊಂಡು ನಾನು ಪೋಣಿಸಿದ್ದು. ನೋಡಿ ಈ ಥರ ಮಣಿಗಳು ಸಿಗುತ್ತೆ. ತುಂಬ ಜನ ಕೇಳ್ತಿದ್ರಿ ಎಲ್ಲಿ ಸಿಗುತ್ತೆ ಮಣಿಗಳು ಹೇಗೆ ಅಂತ ಕೇಳ್ತಿದ್ರಿ. ನೋಡಿ ನಾನು ಈ ಥರದ್ದೇ ಮಣಿ, ನನ್ನ ಹತ್ರ ಸರ ಇತ್ತು, ಇನ್ನೊಂದು ಸ್ವಲ್ಪ ಇವ್ರ ಹತ್ರ ಇದು ಹೇಗೆ ಸರ್? ಅವಾಗ 200 ರೂಪಾಯಿ ಇತ್ತು, 200 ರೂಪಾಯಿನೇ. ನಾನು ನೋಡಿ ಒಂದು ಮಣಿಗೆ 200 ರೂಪಾಯಿ. ಪ್ಯೂರ್ ಚಿನ್ನ ಇದು, ಒಳಗೆ ವ್ಯಾಕ್ಸ್ ಇರುತ್ತೆ. ಇಷ್ಟೇ ವ್ಯತ್ಯಾಸ. ನೀವು ಯಾವಾಗ ಕೊಟ್ಟರು ಚಿನ್ನದ ರೇಟಲ್ಲೇ ತೊಗೊಳ್ತಾರೆ ಅಲ್ವಾ? ನಾನು ಹೇಳ್ತಿರೋದು ಕರೆಕ್ಟಾ? ನೋಡಿ ನಿಮ್ಗೆ ಯಾವ್ದು ಒಂದು ಎರಡೇ ಸೈಜಸ್ ಬರುತ್ತೆ. ಹಾಂ, 4mm ನೋಡಿ. ಇದೆಲ್ಲ ಗೋಲ್ಡು, ಪ್ಯೂರ್ ಗೋಲ್ಡು. ರಾಜಾ ಮಾರ್ಕೆಟಲ್ಲಿ ಫಸ್ಟಿಂದ 2ನೇ ಅಂಗಡಿನೇ, ರೈಟ್ ಸೈಡು ನೋಡಿ. ಪ್ಲೈನು ಸಿಗುತ್ತೆ, ಈ ಥರ ಸ್ವಲ್ಪ ನಿಮಗೆ ಡಿಸೈನ್ದು ಸಿಗುತ್ತೆ. ತುಂಬ ಜನ ಕೇಳ್ತಿದ್ರಿ ಆ ವಿಡಿಯೋ ನೋಡ್ಬಿಟ್ಟು, ಮ್ಯಾಮ್ ಎಲ್ಲಿ ಸಿಗುತ್ತೆ, ಎಲ್ಲಿ ಪೋಣಿಸ್ತಾರೆ ಅಂತ ಕೇಳ್ತಾಯಿದ್ರಿ. ಇವ್ರ ಅಂಗಡಿಗೆ ಬಂದರೆ ನಿಮಗೆಲ್ಲ ಥರ ವೆರೈಟಿ ಸಿಗುತ್ತೆ. ಸರ್ ಒಂಚೂರು ಅಲ್ಲಿ ಹಂಗೆ ತೆಗಿಬೇಡಿ, ಪಾಪ ನಾನು ಬೆಳಗ್ಗೆನೇ ಬಂದು ನಿಮಗೆ ತೊಂದರೆ ಕೊಡಲ್ಲ. ಒಂದು ವಿಡಿಯೋ ಮಾಡಿ ಹಿಂಗೆ ತೋರಿಸ್ಬಿಡಿ ಸರ್ ಹತ್ರದಿಂದ ಒಂಚೂರು. ಅದು ನೀವು ಹೇಗೆ ಪೋಣಿಸಿಟ್ಟಿದ್ದೀರಾ ಅನ್ನೋದನ್ನ ಒಂಚೂರು ಹತ್ರದಿಂದ ತೋರಿಸ್ಬಿಡಿ. ಮೇಲೆ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಪೋಣಿಸಿಟ್ಟಿದ್ದಾರೆ ನೋಡಿ. ನಿಮ್ಗೆ ಯಾವ ಡಿಸೈನಲ್ಲಿ ಬೇಕಾದರೂ ಪೋಣಿಸ್ಕೊಳ್ಬೋದು. ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಸರ್, ಅದಕ್ಕೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು. ನಾನು 80,000 ಸಬ್ಸ್ಕ್ರೈಬರ್ ಆಗಿದೆ. ಅದಕ್ಕೆ ತುಂಬಾ ಚೆನ್ನಾಗಿ ಕೇಳ್ತಿದ್ರಲ್ಲ, ಇದೆಗೂ ನಮ್ದೇ ಅಂಗಡಿ ಅಲ್ವಾ, ಅದಕ್ಕೇನೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡು. ಇದು ನೀವೇ ಪೋಣಿಸಿರೋದ? ಅದೊಂದು ಚೂರು ತೋರಿಸ್ಬೋದು. ಇದು ನೀವೇ ಮಾಡಿ ನೋಡಿ. ಅದು ಅವರೇ ಮಾಡಿಟ್ಟಿರೋದು ನೋಡಿ. ಆ ಥರದ್ದೆಲ್ಲ ಸಿಗುತ್ತಾ ಸರ್ ನಿಮ್ಮ ಹತ್ರ? ಸಿಗುತ್ತೆ. ಆ ಥರದ್ದೆಲ್ಲ ಸಿಗುತ್ತೆ, ಅವರೇ ಮಾಡಿಟ್ಟಿರೋದು. ಸ್ವಲ್ಪ ಅವ್ರು ಕಾಫಿ ಕುಡಿಬೇಕು, ನೀವು ಬಿಸಿಯಾಗಿ ಕುಡಿಯಿರಿ. ಲೈಟ್ ವೇಟ್ ಕೂಡ
ನೋಡಿ ಇದು ಲೈಟ್ ವೆಯ್ಟ್ ಗುಂಡಂತೆ, ನನಗೆ ಗೊತ್ತಿರಲಿಲ್ಲ ಅವಾಗ. ಹೊಸ ಥರದ್ದು ಭಾರ ಇಲ್ಲ ನೋಡೋಕ್ಕೆ. ಎಷ್ಟೋ ಇದೆಷ್ಟು ಬರ್ಬೋದು? ಒಂದು 2 ಗ್ರಾಮ್ ಬರುತ್ತಂತೆ. ನೋಡಿ ನಾನು ಹೇಳಿದ್ನಲ್ಲ, ಈ ಥರದ್ದು ನೀವು 1-2 ಗ್ರಾಮಲ್ಲಿ ತುಂಬ ಚೆನ್ನಾಗಿರೋ ಸರಗಳು ಮಾಡಿಸ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗೆಲ್ಲ ಬೇರೆ ಬೇರೆ ಥರ ಬಂದಿದೆ, ಅವಾಗೆಲ್ಲ ಇದು ಇರಲಿಲ್ಲ ಸರ್. ಇದು ಇವಾಗ ನೋಡಿ ಡಾಲರ್ ಬದಲು ನೀವು ಮಧ್ಯೆ ಈ ಥರದ್ದೊಂದು ಗುಂಡು ಹಾಕಿಸ್ಕೊಂಡ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿದೆ ಸರ್. ಪೆಂಡೆಂಟ್ ಸಿಗುತ್ತೆ, ಮೋಪ್ ಸಿಗುತ್ತೆ ನೋಡಿ, ಪೆಂಡೆಂಟು ಮಾಪ್ ಎಲ್ಲ ಥರನೂ ಸಿಗುತ್ತೆ, ಎಲ್ಲ ಪ್ರತಿಯೊಂದು. ಆಮೇಲೆ ನೀವೇನೇ ಆರ್ಡ್ರ್ ಕೊಟ್ಟರು ಮಾಡಿಕೊಡ್ತಾರೆ, ನೀವೇನೇ ಡಿಸೈನ್ ತಂದು ಕೊಟ್ಟರು ಇದೆಲ್ಲ ಲೈಟ್ ವೆಯ್ಟ್ ಅಂತೆ, ಭಾರ ಇಲ್ಲ. ಇದೇನು ಮೋಪ್ ಇಲ್ಲಿ ಸೈಡಿಗೆ ಬರುತ್ತಲ್ಲ ಅದು, ಇದು ಸ್ವಲ್ಪ ಭಾರ ಇದೆ, ಕಲ್ಲು ಬಂದಿರೋದಕ್ಕೆ ಚೆನ್ನಾಗಿದೆ ಸರ್. ಇದೆಲ್ಲ ಭಾರ ಇಲ್ಲ. ಎಷ್ಟು 1 ಗ್ರಾಮ್ ಬರುತ್ತಾ? 2 ಗ್ರಾಮಾ? ಸರಿ ಸರ್. ನೋಡಿ, ನಾ ರಾಜ ಮಾರ್ಕೆಟಲ್ಲಿ ರೈಟಲ್ಲೇ 2ನೇ ಅಂಗಡಿ, ನಮ್ಮದೇ ಅಂಗಡಿ. ಮತ್ತು ಕಾಲುಂಗ್ರನೂ ಅಷ್ಟೇ, ಎಷ್ಟು ಸಣ್ಣದ ಕಾಲುಂಗ್ರ ಸಿಗುತ್ತೆ ಅಂದರೆ, ಸಣ್ಣದು ಸಿಗುತ್ತೆ, ದೊಡ್ಡದು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಇಲ್ಲೆಲ್ಲ ಯಾವ ಕಲರ್ ಮಣಿ, ಇದೆಲ್ಲ ಒರಿಜಿನಲ್ ಮಣಿಗಳು, ಒರಿಜಿನಲ್ ಬೀಡ್ಸು. ನಿಮ್ಗೆ ಯಾವ ಸಣ್ಣದು ಬೇಕಾ ದೊಡ್ಡದು ಬೇಕಾ ನೀವು ಇಲ್ಲಿರೋದು ನೋಡ್ಬೋದು, ಇಲ್ಲ ಅಂದರೆ ನೀವು ಯಾವ್ದಾದ್ರು ಸೈಜ್ ತಂದರೆ ಅದು ಕೊಡ್ತಾರೆ. ಬೆಳ್ಳಿ ಚಿನ್ನ ಎಲ್ಲ ಸಿಗುತ್ತೆ. ಮತ್ತು ಇರೋದ್ರಲ್ಲಿ ಸ್ವಲ್ಪ ಬೇರೆಯವ್ರ ಅಂಗಡಿಗಿಂತ ಒಂಚೂರು ಕಡಿಮೆಗೆ ಹಾಕ್ಕೊಡ್ತಾರೆ. ನಮ್ಮ ಬೆಣ್ಣೆ ಕೃಷ್ಣ ಚಾನಲ್ ಹೆಸ್ರು ಹೇಳಿ. ಆಮೇಲೆ ಇದು 1 ಗ್ರಾಮ 2 ಗ್ರಾಮ ಸರ್? ಇದು 3.5 ಗ್ರಾಮ್, 3.5 ಗ್ರಾಮಿಗೆ ಬಳೆ. ಇದು 1 ಗ್ರಾಮ್. ಒಂಚೂರು ತೆಗೆದು ತೋರಿಸಿ ಸರ್, ನಿಮ್ಮ ಕಾಫಿ ತಣ್ಣಗಾಗುತ್ತೋ ಏನೋ. ನೋಡಿ 3.5 ಗ್ರಾಮ, 3.5 ಗ್ರಾಮ್ಗೆ ಬಳೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಪ್ಲಾಸ್ಟಿಕ್ಕು, ಇದೆಲ್ಲ ಪ್ಯೂರ್ ಗೋಲ್ಡು, 916 ಗೋಲ್ಡು. ಇದು ಅಷ್ಟೇನಾ? 3.5 ಗ್ರಾಮ್. ಇದು 3.5 ಗ್ರಾಮು. ಇದು 1 ಗ್ರಾಮ್ ಬರುತ್ತಂತೆ. ಇದು ನೋಡಿ 3.5 ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಭಾರ ಇದೆ. ಇದೆಲ್ಲ ಲೈಟ್ ವೆಯ್ಟ್ ಇದೆ. ಇದು ಅಷ್ಟೇ ನೋಡಿ, ಬ್ರೇಸ್ಲೆಟ್ ಎಲ್ಲ ಸರ್ ನೀವು ಕುಡೀರಿ. 3 ಗ್ರಾಮ್ಗೆ ಬ್ರೇಸ್ಲೆಟ್ ನೋಡಿ, ಇದು ತುಂಬ ಚೆನ್ನಾಗಿದೆ. ಒಂದು ತೆಗೆದು ಕೊಡಿ ಸರ್. ವಾವ್, ನೋಡಿ ಯಾವ ನಾವು ಹೇಳಿದ್ರೆ ಯಾವ ಕಲರಲ್ಲಾದರೂ ಮಾಡಿಕೊಡ್ತೀರಾ? 4 ಕಲರ್ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಚಿನ್ನದೆಲ್ಲ ಮಾಡಿಸ್ಕೊಳ್ಬೇಕಾದ್ರೆ 40-50 ಗ್ರಾಮ್ ಬೇಕು. ಇದು ತುಂಬ ಚೆನ್ನಾಗಿದೆ. ಅವಾಗ ಈ ಥರ ಬರ್ತಾ ಇರಲಿಲ್ಲ, ಮುಂದೆ ಮಾತ್ರ ಒಂದು ನಾವು ಚೇಂಜ್ ಮಾಡ್ಕೊಳ್ಬೋದಿತ್ತು. ಇವಾಗ ಈ ಥರ ಬಂದಿದೆ. ಥ್ಯಾಂಕ್ ಯು ಸರ್. ನೋಡಿ ಅವ್ರು ಟೈಮ್ ಕೊಟ್ಬಿಟ್ಟು ನನಗೆ ಪಾಪ ಎಲ್ಲ ತೋರಿಸಿದ್ರು. ಇನ್ನೂ ತುಂಬ ಇದೆ, ಆದರೆ ಪಾಪ ಅವರು ಕಾಫಿ ಕುಡಿಲಿ. ಬೆಳಗ್ಗೆನೇ ಬಂದುಬಿಟ್ಟಿದ್ದೀನಲ್ಲ ನಾನು. ನೋಡಿ ಇವ್ರ ಅಂಗಡೀಲಿ ಅದೇ ನಾನು ಸರ ಪೋಣಿಸಿದ್ದು ಇವ್ರ ಹತ್ರನೇ. ಪೋಣಿಸೋದು ಎಲ್ಲಿ ಅಂತ ತೋರಿಸ್ತೀನಿ. ನಿಮ್ಗೆ ಯಾವ ಸೈಜಲ್ಲಿ ಮಣಿ ಬೇಕಾದರೂ ಸಿಗುತ್ತೆ. 200 ರೂಪಾಯಿಂದ ಶುರು ಆಗುತ್ತೆ ಮಣಿ. ಚಿನ್ನದ್ದು ಪ್ಯೂರ್ ಚಿನ್ನ 916. ನಾನು ಹೇಳಿದ್ನಲ್ಲ ನೋಡಿ, ಐ ಆಮ್ ಫ್ಯಾಷನ್ನು ಅದು ಎದುರುಗಡೆನೇ ಇದೆ. ಬನ್ನಿ ತಗೊಳ್ಳಿ. ಥ್ಯಾಂಕ್ ಯು ಸರ್. ಈಗ ಬಂದಿದ್ದ ತಕ್ಷಣ 2ನೇ ಅಂಗಡಿ. ನೀವು ಇಲ್ಲೆಲ್ಲ ಬ್ಯಾಗ್ಗಳು ಸಿಗುತ್ತೆ. ನಾನು ಸ್ವಲ್ಪ ಬ್ಯಾಗ್ಗಳೆಲ್ಲ ಇಲ್ಲೇ ತೊಗೊಳ್ಳೋದು. ಮಣಿ ಪೋಣಿಸೋದು ಫುಲ್ಲು ನೋಡಿ, ಇಲ್ಲೂ ಕೂತ್ಕೊಂಡು ಪೋಣಿಸ್ತಾ ಇರ್ತಾರೆ, ಇಲ್ಲೂ ಕೂತ್ಕೊಂಡು ಪೋಣಿಸ್ತಾ ಇರ್ತಾರೆ, ಅಲ್ಲೂ ಕೂತ್ಕೊಂಡು ಪೋಣಿಸ್ತಾ ಇರ್ತಾರೆ. ತುಂಬ ಕಡೆ ಮಣಿ ಪೋಣಿಸೋದಿರುತ್ತೆ. ಇದೆಲ್ಲ ಆರ್ಟಿಫಿಷಿಯಲ್ಲು. ಇದು ರಾಜ ಮಾರ್ಕೆಟು. ರಾಜ ಮಾರ್ಕೆಟ್ ನಿಮಗೆ ಇದಕ್ಕೆಲ್ಲ ಫೇಮಸ್ಸು. ಚಿನ್ನ, ಬೆಳ್ಳಿ, 1 ಗ್ರಾಮು ಜ್ಯುವೆಲ್ಲರ್ಸ್ ನೋಡಿ, ಅಲ್ಲೂ ಪೋಣಿಸ್ತಾ ಇರ್ತಾರೆ, ಇಲ್ಲೂ ಪೋಣಿಸ್ತಿರ್ತಾರೆ ನೋಡಿ. ಈ ಥರ ಪೋಣಿಸ್ತಾ ಇದೆ. ಇಲ್ಲೂ ಪೋಣಿಸ್ತಾ ಇರ್ತಾರೆ. ನಾನು ಪೋಣಿಸಿದ್ದು ತುಂಬ ವರ್ಷ ಆಯಿತು. ನಾನು ಇಲ್ಲಿ ಪೋಣಿಸಿದ್ದು. ನಾವು ಯಾವ ಡಿಸೈನ್ ಹೇಳ್ತೀವಿ ಆ ಡಿಸೈನ್ ಪೋಣಿಸ್ತಾರೆ ನೋಡಿ. ಗೋಲ್ಡು ಕಾಸಿನ ಸರ ಮಾಡಿಸ್ತಾ ಇದ್ದಾರೆ. ಚೆನ್ನಾಗಿದೆ. ಉದ್ದನ ಲಾಂಗ್ 50 ಕಾಯಿನ್ಸ್ ಇದೆ. 50 ಕಾಯಿನ್ಸಲ್ಲಿ ತಂದುಕೊಟ್ಟು ಪೋಣಿಸ್ತಾ ಇದ್ದಾರೆ ನೋಡಿ. ಲಾಂಗ್ ಸರ ಬರುತ್ತಂತೆ. ಆದಮೇಲೆ ನೋಡಿದರೆ ಚೆನ್ನಾಗಿರೋದು. ಅವ್ರ ಹತ್ರ ರೆಡಿನೂ ಇರುತ್ತೆ. ನಿಮ್ಗೆ ಯಾವ್ದು ಕೇಳಿದ್ರು ಮಾಡಿಕೊಡ್ತಾರೆ ನೋಡಿ. ಇಲ್ಲೇ ನಾನು ಪೋಣಿಸಿದ್ದು ಇಲ್ಲೇ ಚೆನ್ನಾಗಿ ಪೋಣಿಸ್ಕೊಡ್ತಾರೆ ನೋಡಿ. ಇಲ್ಲೊಬ್ರಿದ್ದಾರೆ, ಇಲ್ಲೂ ಇದೆ ನೋಡಿ, ಕಲರ್. ಇವ್ರ ಹತ್ರನೂ ಮಣಿಗಳು ಸಿಗುತ್ತೆ.
ನಿಮ್ಗೆ ಯಾವ ಮಣಿ ಬೇಕು ಆ ಮಣಿ ಹಾಕಿ ಮಾಡಿಕೊಡ್ತಾರೆ ನೋಡಿ. ಗೋಲ್ಡ್ ಆಯಿತು ಅಲ್ಲ ಆರ್ಟಿಫಿಷಲ್ದು ನೋಡಿ, ಈ ಥರ ತೊಗೊಂಡಿದ್ದಾರೆ. ತೊಗೊಂಡು ಈ ಥರ ಮಾಡಿ ಇದು ಪೋಣ್ಸಕ್ಕೆ ಎಷ್ಟು ತೊಗೊಳ್ತೀಯಪ್ಪ? 180 ಅಂತೀವಿ. ಸಣ್ಣ ಮಣಿ ಅಲ್ವಾ, ಹಾಗಾಗಿ ರೇಟ್ ಜಾಸ್ತಿ. ದಪ್ಪ ಮಣಿ ಆದರೆ 60-70ಗೆಲ್ಲ ಮಾಡಿಕೊಡ್ತೀರಲ್ವ. ಅದು ನಾನು ಅವಾಗ ಒಂದು 3-4 ವರ್ಷದ ಹಿಂದೆ ಮಾಡಿಸಿದ್ದು. 100 ಅಂತೆ ಈಗ 100 ಅಂತೆ. ನಾನು ಮಾಡಿಸಿದಾಗ 60 ರೂಪಾಯಿ ಕೊಟ್ಟಿದ್ದೆ. ಹಾಂ, ಫುಲ್ ಜಾಸ್ತಿ ನೀವು ಸರ ಕೊಟ್ಟರೆ 80 ರುಪೀಸು, ಇಲ್ಲಾಂದರೆ ಒಂದು ಸರ ಆದರೆ 100 ರುಪೀಸ್ ಅಂತೆ. ಇದು ಸಣ್ಣದು, ನಾವು ಅವಾಗ ಸಕ್ಕರೆ ಮಣಿ ಅಂತ ಹೇಳ್ತಾ ಇದ್ವು ಆ ಮಣಿ, ಹಾಗಾಗಿ 180 ರೂಪಾಯಿ ತೊಗೊಳ್ತಾರೆ. ಥ್ಯಾಂಕ್ಸ್ ಅಪ್ಪ. ಇಲ್ಲೂ ಅಷ್ಟೇ ನಿಮಗೆ ಯಾವ ಥರ ಬೀಡ್ಸು, ಪೆಂಡೆಂಟು ಎಲ್ಲ ಸಿಗುತ್ತೆ ಇವ್ರ ಹತ್ರ.